ಇವತ್ತಿನ ದಿನ ಏನಪ್ಪ ವಿಶೇಷ ಅಂದರೆ ನಮ್ಮ ಅತ್ತಿ ಬೆಲೆ ಆತ್ಮೀಯ ಸ್ನೇಹಿತರೆಲ್ಲ ಸೇರಿ ನಮ್ಮ ಡಿ ಬಾಸ್ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರು ಆದಷ್ಟು ಬೇಗ ಈ ಕೇಸಿಂದ ಅವ್ರಿಗೆ ಮುಕ್ತಿ ಸಿಗಲಿ, ಅವ್ರು ಬೇಗ ಆಚೆ ಬರಲಿ ಅಂದ್ಬಿಟ್ಟು ಒಂದು ಹರಕೆನ ಹೊತ್ಕೊಂಡಿರ್ತೀವಿ. ಆ ಹರಕೆ ಏನಪ್ಪ ಅಂದರೆ ಸತತ 7 ವಾರಗಳ ಕಾಲ 7 ವಾರ ತಿರುಪತಿ ಬೆಟ್ಟನ ಕಾಲ್ನಡಿಗೆಯಲ್ಲೇ ಹತ್ತುವಂಥ ಒಂದು ಹರಕೆ. ಇವತ್ತಿಗೆ 7 ವಾರ ಆಗಿದೆ. ಈ ವಾರ ಲಾಸ್ಟ್ ವಾರ. ಅದರಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಬಾಸ್ಗೆ ಒಳ್ಳೆಯದಾಗಲಿ, ಅವ್ರು ಆದಷ್ಟು ಬೇಗ ಆಚೆ ಬರಲಿ ಅಂದ್ಬಿಟ್ಟು. ನಾವಿವಾಗ ಹಾಕೋ ವಿಡಿಯೋಗಳು ಕೆಲವರು ಹೇಟರ್ಸು ಕಮೆಂಟ್ಗಳಾಗ್ತಾರೆ, ಅಂಧಾಭಿಮಾನಿಗಳು ಅದು ಇದು ಅಂದ್ಬಿಟ್ಟು. ಸುಮಾರು ಸಲ ನಮ್ಮ ಬಾಸ್ ನಾವು ಮೀಟ್ ಮಾಡಿದ್ದೀವಿ. ಅವ್ರ ವ್ಯಕ್ತಿತ್ವ ಏನು, ಅವ್ರ ಪ್ರೀತಿ ಏನು, ಅದು ಅವ್ರ ಅಭಿಮಾನಿಗಳಿಗೆ ಮಾತ್ರ ಗೊತ್ತು. ಅದರಿಂದ ಈ ದೇವರಲ್ಲಿ ಒಂದೇ ಪ್ರಾರ್ಥನೆ, ಆದಷ್ಟು ನಾವು ಬೇಗ ನಮ್ಮ ಡಿ ಬಾಸ್ ಅವ್ರು ಆಚೆ ಬರಬೇಕು. ಅವ್ರ ಜೊತೆ ಇವಾಗ ಡಿವಿಲ್ ಸಿನಿಮಾಗೆ ಅವ್ರು ಇದ್ದಿದ್ರೆ ಭಾಳ ಇನ್ನೂ ಖುಷಿ ಇರ್ತಾಯಿತ್ತು. ಬಟ್ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಆದಷ್ಟು ಬೇಗ ಅವ್ರು ಆಚೆ ಬರ್ತಾರೆ. ಇವಾಗೇನು 7 ವಾರಗಳ ಕಾಲ ನಮ್ಮ ಕಾಲ್ನಡಿಗೆ ಮುಕ್ತಾಯ ಆಗಿದೆ. ಆ ಭಗವಂತನ ಆಶೀರ್ವಾದ ನಮ್ಮ ಬಾಸ್ ಮೇಲೆ ಸಿಗಲಿ, ನಮ್ಮ ಬಾಸ್ಗಿರಲಿ. ಆ ವೆಂಕಟರಮಣ ಸ್ವಾಮಿ ಇಲ್ಲೇ ಎದುರುಗಡೆ ಇದ್ದಾರೆ. ಆದಷ್ಟು ಬೇಗ ನಮ್ಮ ಬಾಸ್ ಆಚೆ ಬಂದೇ ಬರ್ತಾರೆ. ಜೈ ಡಿ ಬಾಸ್. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು, ಎಷ್ಟೇ ಮಾಡಿದ್ರು, ನಿಮ್ಮ ಪ್ರೀತಿಗೆ ಎಷ್ಟೇ ಮಾಡಿದ್ರು ಅದು ಕಮ್ಮಿನೇ. ಆದಷ್ಟು ಬೇಗ ಒಳ್ಳೆಯವ್ರಿಗೆ ಒಳ್ಳೆಯದಾಗೋದು, ನೀವು ಆಚೆ ಬೇಗ ಬರ್ತೀರಾ. ಡೆವಿಲ್ ಸಿನಿಮಾ ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಅತ್ತಿ ಬೆಲೆ ಡಿ ಬಾಸ್ ಫ್ಯಾನ್ಸ್ ಕ್ಲಬ್ ಕಡೆಯಿಂದ ಈ ಹರಕೆನ 7 ವಾರಗಳ ಕಾಲ ಕಾಲ್ನಡಿಗೆಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಡಿ ಬಾಸ್. ಜೈ ಡಿ ಬಾಸ್.